ಈ ಸ್ಕಾಲಪ್ ಡಿಸೈನ್ ಎಷ್ಟು ನೀಟಾಗಿ ಯಾವ ರೀತಿ ಹೊಲ್ಕೋಬೇಕು ಅಂತ ಈ 5 rupees ಕಾಯಿನ ಯೂಸ್ ಮಾಡಿ ಯಾವ ತರ ಹೊಲ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರ್ 7 ಪೇಸ್ ಇಂದ. ನಿನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಇದನ್ನ 10 ರೂಪಾಯಿ ಕಾಯಿನಿಂದ ಯಾವ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಅನ್ನೋದು ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದೇ ಸ್ಕಾಲಪ್ ನ ನೀಟಾಗಿ 5 rupees ಕಾಯಿನ ಯೂಸ್ ಮಾಡಿ ಯಾವ ರೀತಿ ನೀಟಾಗಿ ಶೇಪ್ ಆಗಿ ಬರೋ ತರ ನೋಡಿ, ಎಲ್ಲ ರೆಡಿ ಆದ್ಮೇಲೆ ಯಾವ ರೀತಿ ಬಂದಿದೆ, ಇದನ್ನ ಯಾವ ರೀತಿ ಹೊಲ್ಕೋಬೇಕು ಪರ್ಫೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರುವಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ನಾನು ಮಾತಾಡೋದೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದನ್ನೆಲ್ಲ ಮಿಸ್ ಮಾಡ್ಕೊಂಡೆ ನೀವು ಕಟ್ ಮಾಡ್ಬೇಕಾದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಈ ರೀತಿ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ಮ ಚಾನಲ್ ನಂಬರ್ ಇದೆ, ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ, ಯಾರು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಮಾಡಿ. ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆದ್ರೂ ನೀಟಾಗಿ ಎಕ್ಸ್ಪ್ಲನೇಷನ್ ಅದು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ಫೋನಲ್ಲಿ ಮಾಡೋರಿಗೆ ಫೋನಲ್ಲೇ ತಿಳಿಸ್ಕೊಡ್ತೀನಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋರಿಗೆ ವಾಟ್ಸ್ಆಪ್ ಅಲ್ಲೇ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡಿದ್ರು ಸಾತ ಒಬ್ಬೊಬ್ಬರಿಗೆ ಸರಿಯಾಗಿ ಅರ್ಥ ಆಗಲ್ಲ. ಸರ್ ನೀವು ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ, ನಾವು ಮಾಡಿದ್ರೆ ಸರಿಯಾಗಿ ಬರಲ್ಲ ಅನ್ನೋರಿಗೆ ಏನಾದ್ರು ಡೌಟ್ಸ್ ಇದೆ ಸಂಡೇ ಟೈಮ್ ಫೋನ್ ಮಾಡ್ಕೊಬಂಡಿ. ಖಂಡಿತವಾಗ್ಲೂ ನಿಮ್ ಮುಂದೆನೆ ಬ್ಲೌಸ್ ಅನ್ನ ಕಟ್ ಮಾಡಿ ಏನ್ ಡೌಟ್ಸ್ ಇದೆ, ಯಾವ ರೀತಿ ಇದೆ, ನಿಮ್ದೇ ಅಳತೆ ತಗೊಳ್ಬೇಕಂದ್ರೆ ಏನ್ ಡೌಟ್ಸ್ ಎಂದು ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ಅದಕ್ಕೇನು ಚಾರ್ಜಸ್ ಇಲ್ಲ, ಬರೀ ಕಟಿಂಗ್ ಮಾತ್ರ ಚಾರ್ಜಸ್ ಇರುತ್ತೆ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಹೇಳ್ಕೊಡೋದಿಲ್ಲ, ಏನು ಚಾರ್ಜಸ್ ಅನ್ನೋದು ಇರೋದಿಲ್ಲ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ತುಂಬಾನೇ ಮಾಡ್ತೀನಿ. ಆಲ್ರೆಡಿ ಹೆಚ್ಚು ಕಮ್ಮಿ 600 ವಿಡಿಯೋಸ್ ಮೇಲೆನೆ ಮಾಡಿದೀನಿ, ನಮ್ಮ ಚಾನಲ್ ಅಲ್ಲಿ ನೋಡ್ಕೋಬಹುದು. ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಇನ್ನು ಮುಂದಕ್ಕೂ ಸಮೇತ ಹೊಸ ಡಿಸೈನ್ ಬರುತ್ತೆ, ಪ್ಯಾಟರ್ನ್ಸ್ ಬರುತ್ತೆ, ಸ್ಕಾಲಪ್ ಡಿಸೈನ್ ಆಗಲ್ಲ, ಸುಮಾರು ವಿಡಿಯೋಸ್ ಬರುತ್ತೆ, ವರ್ಕ್, ಎಂಬ್ರಾಯ್ಡರಿ, ಈ ತರ ಸುಮಾರದು. ಯಾವ್ದು ನನ್ಗೆ ಅನುಕೂಲ ಆಗೋ ರೀತಿಯಲ್ಲಿ, ನನಗೆ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರು ಇಲ್ಲ, ಅದರಿಂದ ನನ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆದಷ್ಟು ಎಷ್ಟು ಮೆಸೇಜ್ ಅನ್ನೋದು ಬರುತ್ತೋ ಅದ್ರ ಮೇಲೆ ನೋಡಿ. ಇವಾಗ ಸರ್ ಇದು ಒಳ್ಳೆ ತೋರಿಸ್ಕೊಡಿ ಇದ್ರು, ಸ್ವಲ್ಪ ನಾನು ಟ್ರೈ ಮಾಡಿ ಯಾವ ರೀತಿ ಕರೆಕ್ಟ್ ಆಗಿ ಬರುತ್ತೆ, ನಾವು ಫಿನಿಶಿಂಗ್ ನೀಟಾಗಿ ಬರುತ್ತೆ ಆ ರೀತಿಯಲ್ಲಿ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾನು ಕಲ್ತ್ಕೊಂಡು ಅದಾದ್ಮೇಲೆ ನಿಮ್ಗೂ ಕಲ್ಸ್ಕೊಡ್ತೀನಿ. ಯಾಕಂದ್ರೆ ನಾನು ಕಲ್ತಿರೋದು ಕಷ್ಟಪಟ್ಟು ಕಲ್ತಿದ್ದೀನಿ, ಆದ್ರೆ ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತೀನಿ. ಏನಕ್ಕೆ ಅಷ್ಟೊಂದು ರಿಸ್ಕ್ ತಗೊಂತೀನಿ ಅಂದ್ರೆ, ನಾನು ಕಲ್ತಿರೋಂತ ವಿದ್ಯೆ ನನ್ನ ಹತ್ರನೇ ಇರಬಾರ್ದು ಅನ್ನೋ ಉದ್ದೇಶನ. ಎಲ್ಲರಿಗೂ ಹೆಲ್ಪ್ ಆಗ್ಬೇಕು, ಅಟ್ಲೀಸ್ಟ್ ಒಬ್ರು ಇಬ್ರಿಗೂ ಸಣ್ಣ ಪುಟ್ಟ ಹೆಲ್ಪ್ ಆದ್ರೂ ನನಗೆ ಖುಷಿ ತರುತ್ತೆ. ನೀವು ಮಾಡುವಂತ ಪ್ರತಿಯೊಂದು ರಿಪ್ಲೈ ಮೆಸೇಜ್ ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೇಕು, ಇನ್ನೂ ನೀಟಾಗಿ ಹೇಳ್ಕೊಡ್ಬೇಕು, ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅಂತ ನಾನು ಖುಷಿ ಕೊಡುತ್ತೆ. ಅದೇ ಖುಷಿಯಿಂದ ನಾನು ನೀವು ಮಾಡೋಂಥ ಪ್ರತಿಯೊಂದು ಮೆಸೇಜ್ಗೂ ನೀವು ಏನೇ ಮಾಡಿ ನಿಮ್ಗೆ ಅರ್ಥ ಆಗಿಲ್ದಿರೋ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡ್ತಿದ್ದೆ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರ್ 7 ಪೇಸ್ ಇಂದ. ಇವತ್ತು ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಸ್ಕಾಲಪ್ ನ ನೋಡ್ಕೋಬಹುದು. ಇಲ್ಲಿ ಸ್ಟ್ರೈಟ್ ಇದೆ, ಇನ್ನೂ ಉದ್ದ ಇತ್ತು ಐವಿ ನೆಕ್ ಅಂತ. ಇದು ಉದ್ದ ತೋರ್ಸೋದೇನ್ ಬೇಕಾಗಿಲ್ಲ, ಇಲ್ಲಿ ಇದು ಮಾತ್ರ ಮೈನ್ ಇಂಪಾರ್ಟೆಂಟ್. ಇದು ಉದ್ದ ಯಾರು ಬೇಕಂದ್ರೆ ಹೊಲ್ಕೊಂತಾರೆ, ಇದನ್ನ ಯಾವ ತರ ಹೊಲ್ಕೋಬೇಕು ನೀಟಾಗಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ, ಈಸಿ 10 rupees ಕಾಯಿನಿಂದ. ಅದೇ ರೀತಿ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ 2 rupees ಇಲ್ಲಾಂದ್ರೆ 20 rupees ಕಾಯಿನ್ ಇರುತ್ತಲ್ಲ, ಈ ಕಾಯಿನ ಹೆಲ್ಪ್ ತಗೊಂಡು ನಾವು ಇದನ್ನ ನೀಟಾಗಿ ಇದೇ ತರ ಫಿನಿಶಿಂಗ್ ಆಗಿ ಹೊಲ್ದಾದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ, ಅದನ್ನ ಶೇಪ್ ಆಗಿ ಯಾವ ತರ ಕಾಯಿನ್ಸ್ ಹೆಲ್ಪ್ ತಗೊಂಡು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ಇದನ್ನ ಮಾಡೋಕ್ಕೂ ಮುಂಚೆ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ತರ ಕ್ಯಾನ್ವಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮಾರ್ಜಿನ್ ಎಷ್ಟು ಕೊಡ್ತೀವೋ ಅಷ್ಟೇ ಇಲ್ಲಿ ಪೀಸ್ ಅನ್ನೋದು ಕಟ್ ಮಾಡ್ಕೊಂತ ಇದೀವಿ. ಆ ತರ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಮತ್ತೆ ನಾವು ಇಲ್ಲಿ ಬಂದು ಹಿಂಗ್ ಶೇಪ್ ಎಲ್ಲ ಹೊಲ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಇಲ್ಲಿ ಕ್ಯಾನ್ವಾಸ್ ಅನ್ನೋದು ರಿಂಕಲ್ಸ್ ಬರುತ್ತೆ. ಈ ಕ್ಯಾನ್ವಾಸ್ ರಿಂಕಲ್ಸ್ ಬಂದಾಗ ಮೇಲ್ಗಡೆ ಹಿಂಗೆ ಹಿಡ್ಕೊಳ್ಳೋದು, ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬರೋದು ಎಲ್ಲ ಬರುತ್ತೆ. ಯಾಕಂದ್ರೆ ನಾವು ತುಂಬಾ ಹೊಲ್ದಿದೀವಿ, ಅದರಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ 4-5 ಟ್ರೈ ಮಾಡಿ ಏನಕ್ಕೆ ರಿಂಕಲ್ಸ್ ಬರ್ತಾ ಇದೆ ಇದ್ರ ಮೇಲೆ ಎಲ್ಲ ರಿಸರ್ಚ್ ಮಾಡಿ ನಾನು ಫೈನಲ್ ಆಗಿ ಈ ತರ ಡಿಸಿಷನ್ ಅನ್ನೋದು ತಗೊಂಡಿದ್ದೀನಿ. ಯಾವ ರೀತಿ ಅಂತಂದ್ರೆ ನೋಡಿ, ಈ ತರ ಚೌಕಾಗಿ ಒಂದು ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಅದು ಬಂದ್ಬಿಟ್ಟು ನೀವು ಎಷ್ಟು ಉದ್ದ ಇರ್ಲಿ ಅದ್ರ ಪ್ರಕಾರ ನಾವು ಇದು ಸರಿ ಹೋಗುತ್ತಾ ಅಂತ ಈ ತರ ನೋಡ್ಕೋಬೇಕು. ಇದು ಸರಿ ಹೋಗ್ತಾ ಇದೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಇದು ಇಷ್ಟ ಅಗಲ ಬರುತ್ತೆ, ಈ ಪೀಸ್ ನ ಕಟ್ ಮಾಡ್ಬಿಟ್ಟು ನೋಡಿ ಇದನ್ನ ಇಟ್ಟು ನೋಡ್ತೀನಿ ಹಿಂಗೆ. ನೋಡಿ ಇದು ಸರಿ ಬರ್ತಾ ಇದೆ. ಇವಾಗ ಇದನ್ನ ಫುಲ್ಲು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಸೇಮ್ ಕಲರ್ದು ನೋಡ್ಕೊಳ್ಳಿ, ಇಲ್ಲಿ ನೆನ್ನೆ ಉಳಿದಿರೋ ಪೀಸು ಲೈನಿಂಗ್ ಅನ್ನೋದು ಇಲ್ಲಿದೆ. ಇದನ್ನ ನೋಡಿ ಎಲ್ಲಾದ್ರೂ ಒಂದು ಸೈಡ್ ಅಲ್ಲಿ
ನೀಟಾಗಿ ಐರನ್ ಮಾಡ್ಕೊಂಡು ನೋಡಿ ಫುಲ್ಲು ಇದ್ರ ಮೇಲೆ ಅಂಟಿಸ್ಕೊಂತೀನಿ ಇದನ್ನ. ಈ ಕಡೆ ಒಂದ್ಸಲಿ ನೀಟಾಗಿ ಈ ತರ ಅಂಟಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ತೀನಿ. ಇದನ್ನ ಮತ್ತೆ ಇದು ಒರಿಜಿನಲ್ ಬಟ್ಟೆ ಆಗಿರುತ್ತೆ ನಮ್ಗೆ. ಇದ್ರ ಮೇಲೆ ಇದು ಹಿಂಗಿಟ್ಟು ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂತೀವಿ. ಅದಾದ್ಮೇಲೆ ಇದನ್ನ ಇಟ್ಕೊಂಡು ಯಾವ ತರ ಹೊಲ್ಕೋಬೇಕು ಅಂತ ನಿಮ್ಗೆ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ಹೊಲಿಯೋಣ ಬನ್ನಿ. ಇವಾಗ ನಾವು ಈ ರೀತಿ ಅನ್ನೋದು ಇಟ್ಕೊಂಡಿದೀವಿ. ಇದನ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದೀವಿ. ಇದು ಬಂದ್ಬಿಟ್ಟು ಏನು ಇದಕ್ಕೆ ಈ ಕಲರ್ ಲೈನಿಂಗ್ ಹಾಕೊಂಡಿದೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಯಾಕಂತಂದ್ರೆ ನಿಮ್ಗೆ ನೀಟಾಗಿ ಈ ಸ್ಟಿಚಸ್ ಬೀಳೋದು ಎರಡು ಒಂದೇ ಕಲರ್ ಇದ್ರೆ ನೀಟಾಗಿ ಸ್ಟಿಚಸ್ ಬೀಳೋದು ಇಲ್ಲಿ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಡಿಫ್ರೆನ್ಸ್ ಕಲರ್ ಇದ್ರೆ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ದಾರನ ಸಮೇತ ಡಿಫ್ರೆಂಟ್ ಕಲರ್ ಹಾಕೊಂಡಿದ್ದೀನಿ. ಯಾಕಂತಂದ್ರೆ ನಿಮ್ಗೆ ಕಾಣಿಸೋದಕ್ಕೋಸ್ಕರ ನಾನು ಒಂದು ಡೆಮೋ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಇದು ಯೆಲ್ಲೋ ಕಲರ್, ಇದು ಯೆಲ್ಲೋ ಕಲರ್, ಥ್ರೆಡ್ ಯೆಲ್ಲೋ ಕಲರ್ ಅಂದ್ರೆ ನಾನು ಎಲ್ಲಿ ಹೊಲಿತಾ ಇದ್ದೀನಿ ಅಂದ್ರೆ ನಿಮ್ಗೆ ನೀಟಾಗಿ ಕಾಣಿಸಲ್ಲ. ಯಾಕಂತಂದ್ರೆ ನನ್ಗಿಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರು ಸಪೋರ್ಟಿಂಗ್ ಇಲ್ಲ. ಅದಕ್ಕೋಸ್ಕರ ಸುಮಾರು ಜನ ವಿಡಿಯೋ ಒಲೆ ತೋರಿಸಿ ಅಂತ ಇದ್ದೀರಾ. ಅದಕ್ಕೆ ತೋರಿಸೋದು ಪ್ರಯೋಜನ ಇಲ್ಲ. ಆದ್ರೆ ನಾವು ತೋರಿಸಿದ್ದು ನಿಮ್ಗೆ ಹೆಲ್ಪ್ ಆಗಬೇಕು. ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಈ ತರ 3 ಕಲರ್ ಯೂಸ್ ಮಾಡಿದ್ರಿಂದ ನಾನು ದೂರದಲ್ಲಿದ್ರು ಈ ಹೊಲಿಗೆ ಅನ್ನೋದು ಕಾಣಿಸುತ್ತೆ ದಾರ. ಅದಕ್ಕೋಸ್ಕರ 3 ಕಲರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ಬೇರೆ ಏನೋ ಉದ್ದೇಶ ಇಲ್ಲ, ತಪ್ಪು ತಿಳ್ಕೊಬೇಡಿ. ಇವಾಗ ಇದನ್ನ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬರೋಣ ಬನ್ನಿ. ಈ ಸ್ಟಿಚಸ್ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ 5ನೇ ನಂಬರ್ ಅಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ದೂರ ಹೊಲಿಗೆ ಬೀರುತ್ತೆ ಮತ್ತೆ ಬೇಗನೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೌಂಡ್ ಶೇಪಲ್ಲಿ ನಾವು ಈ ತರ ಇಟ್ಕೊಂಡು ಹಿಂಗೆ ತಿರುಗಿಸ್ತೀವಲ್ಲ, ಅವಾಗ ಸ್ವಲ್ಪ ಶೇಪ್ ಅನ್ನೋದು ಚೇಂಜಸ್ ಆಗುತ್ತೆ. ಆದ್ರೂ ಅದನ್ನ ಸರಿಪಡಿಸ್ಕೊಳ್ಳೋದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ. ಈ ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ, ಅದರಿಂದ ಇದನ್ನ ನೀಟಾಗಿ ಬರಲಿ ಅಂತ ಇವಾಗ ಹೆಂಗ್ ಬೇಕಾದ್ರೂ ಅಟ್ಯಾಚ್ ಮಾಡ್ಕೋಬಹುದು. ಟೋಟಲ್ ಲೈನಿಂಗು ರಿಂಕಲ್ಸ್ ಬರ್ತೀರಾ. ಅದಾದ್ಮೇಲೆ ಫೈನಲ್ ಆಗಿ ಯಾವ ರೀತಿ ಹೊಲ್ಕೋಬೇಕು ಅಂತ ನಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಯಾವುದೇ ಸ್ಕಲಪ್ ಇರಲಿ, ಸ್ಲೀವ್ಸ್ ರೌಂಡ್ ಶೇಪ್ ಇರಲಿ, ಮತ್ತೆ ನೆಕ್ಕಲ್ಲಿ ಇರಲಿ, ಯಾವುದೇ ರೌಂಡ್ ನೆಕ್ ಫುಲ್ ದೊಡ್ಡದಾಗಿ ಬರುತ್ತೆ ಅದೇ ಇರಲಿ, ಯಾವುದೇ ಇರಲಿ ನಾವು ಇದೇ ತರನೇ ನೀವು ಹೊಲ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಈ ಬೆರಳುಗಳಲ್ಲೇ ಎಲ್ಲ ಹ್ಯಾಂಡ್ಲಿಂಗ್ ಆಗಬೇಕು. ನೋಡಿ ಒಂದು ನೀಡ್ಲಿ ಹೆಚ್ಚು ಮುಂದೆ ಇರಬೇಕು. ಮತ್ತೆ ನೋಡಿ ಎಲ್ಲ ಕೈಯಲ್ಲೇ ಇದು ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದ್ರೇನೆ ನಿಮ್ಗೆಲ್ಲ ಬರೋದು. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬೊಬ್ರು ನೋಡಿ ಐರನ್ನು ಬೇಕಾಗಿಲ್ಲ, ಎಷ್ಟು ನೀಟಾಗಿ ಎಲ್ಲೂ ರಿಂಕಲ್ಸೇ ಇಲ್ಲ. ಹೆಂಗ್ ಸುಮ್ಮನೆ ಹೆಂಗಿಟ್ರೆ ಹೆಂಗಿರುತ್ತೆ ಹಂಗೆ ಆ ರೀತಿ ಇರುತ್ತೆ. ನಿಮ್ಗೆ ಹೊಲ್ಗೆನ ನೋಡ್ಕೋಬಹುದು. 5ನೇ ನಂಬರ್ ಇಟ್ಕೊಂಡೆ ಹೊಲ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಬಿಡೋಣ. ಪ್ರತಿಯೊಂದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅಂತ ಒಲೆ ತೋರಿಸಿ ಅಂತ ಇದ್ರು. ತೋರ್ಸೋಕೇನು ಬೇಜಾರಿಲ್ಲ. ನನಗೆ ಎಲ್ಲ ಬ್ಲೌಸ್ ಈ ತರ ಹೊಲಿಯಕ್ಕೆ ಹೋದಾಗ ಕಲರ್ ಕಾಂಬಿನೇಷನ್ ಹೇಳ್ತೀರಾ, ಎಲ್ಲ ಒಂದೇ ಕಲರ್ ಇರುತ್ತೆ, ದಾರನೂ ಒಂದೇ ಕಲರ್ ಇರುತ್ತೆ. ನಾನು ಎಲ್ಲಿ ಹೊಲಿದೀನಿ ಅಂತ ನೀಟಾಗಿ ಕಾಣಿಸಲ್ಲ. ಬಟ್ ಇಲ್ಲಿ ಮಿಷಿನ್ ಮೇಲೆ ಹೊಲಿಬೇಕಾದ್ರೆ ನನಗೆ ಯಾರು ಸಪೋರ್ಟಿಂಗ್ ಇಲ್ವಲ್ಲ, ಸ್ವಲ್ಪ ಜೂಮ್ ಹಾಕಿ ತೋರಿಸೋದಿಲ್ಲ. ಅವಾಗ ನಿಮ್ಗೆ ಸರಿಯಾಗಿ ಕಾಣಿಸೋದಿಲ್ಲ. ನಾನು ಹೊಲಿದು ಪ್ರಯೋಜನ ಇಲ್ದಂಗೆ ಆಗುತ್ತೆ. ನಾನು ಏನೇ ಕೆಲಸ ಮಾಡಿದ್ರು ಅದರಿಂದ ಒಬ್ರಿಗಾದ್ರೂ ಹೆಲ್ಪ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನಕ್ಕೂ ಅರ್ಥನೂ ಆಗಿಲ್ಲ ಅಂತಂದ್ರೆ, ಯಾರಿಗಾದ್ರೂ ಒಬ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ನಲ್ಲ. ಎಲ್ಲಾ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ನಿಮ್ ಮುಂದೆನೆ. ಇಲ್ಲ ನಿಮ್ದು ಬ್ಲೌಸ್ ಇಲ್ಲ ಸರ್ ಕಟ್ ಮಾಡೋದು ಅಂತಂದ್ರೆ ನಮ್ದೇ ಬ್ಲೌಸ್ ನ ನೀವ್ ನಮ್ಮ ಹತ್ರ ಯಾವ ಸದ್ಯಕ್ಕೆ ಯಾವ್ದಿರುತ್ತೋ ಆ ಬ್ಲೌಸ್ ನ ನೀಟಾಗಿ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲ ಸರ್ ಅಷ್ಟು ದೂರ ಬಂದಿದ್ವಿ, ನಮ್ದೇ ಒಂದು ಬ್ಲೌಸ್ ಹೊಲ್ಕೊಟ್ರೆ ಒಳ್ಳೇದು ಅಂತ ಅನ್ಸಿದ್ರೆ ತಗೊಂಬನ್ನಿ, ನಾನು ಕಟ್ ಮಾಡ್ಕೊಡ್ತೀನಿ. ಅದು ಕಟಿಂಗ್ ಚಾರ್ಜಸ್ ಮಾತ್ರ 150 ಅನ್ನೋದು ಪೇ ಮಾಡ್ಬೇಕಾಗುತ್ತೆ. ನೋಡಿ ಇಲ್ಲಿವರೆಗೂ ಇದಾಯ್ತು. ಇದನ್ನು ಕಟ್ ಮಾಡ್ಬಿಡೋಣ. ಇವಾಗ ಏನ್ ಮಾಡ್ಬೇಕು, ನಾವು ಅಂಟಿಸ್ಕೊಂಡ್ರೆ ಲೈನಿಂಗ್ ಅನ್ನ ಎತ್ಕೋಬೇಕು. ಈ ರೀತಿ ಇಟ್ಕೋಬೇಕು. ನೋಡಿ ಕ್ಯಾನ್ವಾಸ್ ಈ ಕಡೆ ಬರಬೇಕು.
ಏನಕ್ಕಂದ್ರೆ ಹಿಂಗೆ ಪಲ್ಟಿ ಮಾಡಿ ಅದು ಈ ಕಡೆ ಬಂದಾಗ ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ, ಬಟ್ಟೆ ಮೇಲಿರುತ್ತೆ. ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ, ಸ್ಟ್ರೈಟಾಗಿ ರಿಂಕಲ್ಸ್ ಬರ್ದಿರ ನೋಡ್ಕೋಬೋದು ಹಿಂಗೆ. ಮೇಲೆ ಕೆಳಗಡೆ ಮತ್ತು ಈ ಕಡೆ ಮಾರ್ಜಿನ್ನು ಈ ಕಡೆ ಮಾರ್ಜಿನ್ ಎಲ್ಲ ನೋಡ್ಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿ ಸ್ವಲ್ಪ ಸ್ಟ್ರೈಟಾಗಿ ಹೊಲ್ಕೋಬೇಕು. ಇಲ್ಲಿ ಉಕ್ಸ್ಪಟ್ಟಿ ಹೊಲಕ್ಕೆ ರೌಂಡ್ ಆಗ್ಬಿಟ್ರೆ ಉಕ್ಸ್ಪಟ್ಟಿ ಹೊಲಕ್ಕೆ ಮಾರ್ಜಿನ್ ಇಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ಟ್ರೈಟಾಗಿ ಹೊಲ್ಕೊಂಡು ಆಮೇಲೆ ಒಂದೊಂದಾಗಿ ಶೇಪಾಗಿ ನೀಟಾಗಿ ಹಿಂಗೆ ಹೊಲ್ಕೊಂಡ್ಬಂದು ಅದನ್ನು ಇಲ್ಲಿ ಮಾತ್ರ ನ್ಯಾಚ್ ಹೊಡ್ಕೊಂಡು ಯಾವ ಥರ ತಿರ್ಸ್ಕೋಬೇಕಂತ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಇವಾಗ ಸ್ಟಾರ್ಟಿಂಗಿಂದ ಹೊಲಿತೀನಿ, ನೋಡ್ಕೊಬಿಡಿ. ಸ್ವಲ್ಪ ನೀವೇ ಜೂಮ್ ಹಾಕೊಂಡು ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನನಗೆ ಸಪೋರ್ಟಿಂಗ್ ಯಾರೂ ಇಲ್ಲ, ಬೇಜಾರು ಮಾಡ್ಕೊಬಿಡಿ. ಕಷ್ಟ ನಾನು ತುಂಬ ಇಷ್ಟಪಟ್ಟು ಕಲಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಹೊಲ್ಕೊಳ್ಳಿ, ಹಿಂಗೆ ಪಲ್ಟಿ ಮಾಡಬೇಕಾದ್ರೆ ಹಿಂಗೆ ಬಿಚ್ಕೊಂಡು ಬಂದ್ಬಿಡ್ತದೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ. ಮಾರ್ಜಿನ್ ಜಾಸ್ತಿ ಹಿಡ್ಕೋಬಾರ್ದು, ಸ್ವಲ್ಪ ಕಮ್ಮಿ ಹಿಡ್ಕೋಬೇಕು. ಮತ್ತು ನೋಡಿ ಈ ಥರ ಇಟ್ಕೊಂಡು ಈ ಕೈಯಲ್ಲಿ ಎಡಗೈಯಲ್ಲಿ ನಾವು ಸ್ಟಿಫ್ ಹಾಕಿ ಬಟ್ಟೆ ಹಿಂಗೆ ರಿಂಕಲ್ಸ್ ಬಂದರೆ ಇಟ್ಕೋಬೇಕು. ಇದೇನೋ ಕಾಟನ್ ಬಟ್ಟೆ ತಿರ್ಗಲ್ಲ, ಬೇರೆ ಸಾಫ್ಟ್ ಬಟ್ಟೆ ಆದರೆ ತುಂಬ ತಿರುಗ್ಬಿಡುತ್ತೆ. ಅದಕ್ಕೆ ನೋಡಿ ಹೆಂಗಿರುತ್ತೆ ಹಂಗೆ ನೀಟಾಗಿ ಇಟ್ಕೊಂಡು ಈ ಬೆಳ್ಳಿ ಹಿಂಗೆ ನೀಟಾಗಿ ಲಾಕ್ ಮಾಡಿಕೊಂಡು ಮಿಷಿನ್ ಸ್ಲೋವಾಗಿ ನಿಧಾನಕ್ಕೆ ಒಂದೇ ಸಮವಾಗಿ ನೋಡಿ ಇಲ್ಲಿವರೆಗೂ ಬಂದು ಮತ್ತೆ ಕರು ವಿ ಬರುತ್ತಲ್ಲ ಅಲ್ಲಿವರೆಗೂ ನಿಲ್ಲಿಸಬಾರ್ದು. ಮಿಷಿನ್ನು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಆಗಿ ತಿರ್ಸ್ಕೊಳ್ಳಿ. ಬೇಕಂದ್ರೆ ಜಾಕ್ ಮಿಷನ್ ಆಗಿರೋದ್ರಿಂದ ಇದು ಎಷ್ಟು ಸ್ಲೋ ಬೇಕಂದ್ರೆ ತಿರ್ಸ್ಕೋಬಹುದು. ಇವಾಗ ಮಾಮೂಲಿ ಬ್ಲಾಕ್ ಇಟ್ಟಿದ್ರೇನೋ ಅದನ್ನು ಅಷ್ಟೇ ನಾವು ಕಲ್ಲಲ್ಲಿ ತುಳಿತೀವಲ್ಲ, ಇವಾಗ ಕಲ್ಲಲ್ಲಿ ತುಳಿಯೋರು ಕಮ್ಮಿ ಆಗಿದ್ದಾರೆ ಅನ್ಸುತ್ತೆ. ಮೋಟ್ರ್ ಇದ್ರೂ ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡಿ, ಅವಾಗ ಏನಾಗುತ್ತೆ ಅಂದ್ರೆ ನಿಧಾನಕ್ಕೆ ಕರೆಕ್ಟಾಗಿ ಶೇಪ್ ಆಗಿ ನೋಡಿ ಎರಡು ಕೈ ಸಪೋರ್ಟ್ ತಗೊಂಡು ಮತ್ತೆ ವಿ ಶೇಪ್ ಬರೋವರೆಗೂ ರೌಂಡ್ ಶೇಪಲ್ಲಿ ಆದಷ್ಟು ಮಿಷಿನ್ನ ನಿಲ್ಲಿಸಬಾರ್ದು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಮತ್ತು ಇದು ಹೊಲಿಬೇಕಾದ್ರೆ 2.5 ನಂಬರಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಮತ್ತೆ ಇದು ಸ್ಟ್ರೈಟ್ ಎಲ್ಲರಿಗೂ ಗೊತ್ತು, ಒಂದೇ ಸಮ ನೀಟಾಗಿ ಹೊಲ್ಕೊಂಬಂದ್ಬಿಡ್ತೀವಿ. ಸ್ಟ್ರೈಟ್ ಎಲ್ಲರೂ ಬೇಕಂದರೆ ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಹೊಲಿಯೋರು ಹೊಲ್ಕೊಂಡ್ಬಿಡ್ತೀವಿ. ನೋಡಿ ಇಲ್ಲಿ ಸ್ವಲ್ಪ ರಫ್ ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಂಡಿದ್ದೀನಿ, ನೋಡ್ಕೋಬೋದು ನೀವು ಹೊಲಿಗೆ ಎಷ್ಟು ನೀಟಾಗಿ ಕಾಣಿಸ್ತದೆ ಅಂತ. ಮತ್ತು ಮಾರ್ಜಿನ್ ಎಲ್ಲ ಒಬ್ಬೊಬ್ರು ಅರ್ಧ ಇಂಚು 3/4 ಇಂಚೆಲ್ಲ ಹಿಡಿತಾರೆ, ಅಷ್ಟೊಂದೆಲ್ಲ ಹಿಡಿಯಂಗಿಲ್ಲ. ನೋಡಿ ಒಂದೇ ಒಂದು ಸಿಂಗಲ್ ಟೆನ್ಷನ್ ಅಷ್ಟು ಸಿಂಗಲ್ ಪುಟ್ ಬರುತ್ತಲ್ಲ ಒಂದು ಸೈಡ್ದು ಅಷ್ಟು ಮಾತ್ರ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಟರ್ನ್ ಆಗುತ್ತೆ. ಮತ್ತು ನ್ಯಾಚ್ ಎಲ್ಲೆಲ್ಲಿ ಹೊಡಿಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ಬಂದ್ವಿ, ನೋಡಿ ಇಲ್ಲೂ ಒಂದು ನ್ಯಾಚು, ಮತ್ತು ಈ ರೌಂಡ್ ಶೇಪ್ನ ಹಿಂಗೆ ಕಟ್ ಮಾಡ್ಕೊತೀವಲ್ಲ, ಮತ್ತು ಇಲ್ಲೂ ಒಂದು ನ್ಯಾಚು, ಮತ್ತು ಈ ರೌಂಡ್ ಶೇಪಲ್ಲೆಲ್ಲೂ ಹೊಲಿಯೋದು, ನ್ಯಾಚ್ ಎಲ್ಲ ಹೊಡಿಬಾರ್ದು ನೋಡಿ. ಮತ್ತು ಕಟಿಂಗಲ್ಲಿ ಎಷ್ಟು ಟ್ರಿಕ್ಸ್ ಇರುತ್ತೋ ಹೊಲಿಯೋದಲ್ಲ ಅಷ್ಟೇ ನೀಟಾಗಿ ಹೊಲಿದ್ರೆ ಮಾತ್ರ ನಿಮಗೆ ಫೈನಲ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದೇ ರೀತಿ ಉಕ್ಸು ಪರ್ಫೆಕ್ಟಾಗಿ ಹಾಕಬೇಕು, ಅದೇ ರೀತಿ ಐರನ್ ಕರೆಕ್ಟಾಗಿರಬೇಕು. ಎಲ್ಲ ಸರಿ ಹೋದ್ರೆ ಮಾತ್ರ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಡಿಸೈನ್ ಆಗಿರಲಿ ಸರ್, ನಾವು ಕರೆಕ್ಟಾಗಿ ಕಟ್ ಮಾಡಿದ್ವಿ ಕರೆಕ್ಟಾಗಿ ಹೊಲ್ದಿಲ್ಲ ಅಂದ್ರೂ ಸರಿಯಾಗಿ ಬರೋಲ್ಲ ಅದು. ಇಲ್ಲ ನಾವು ಹೆಂಗಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಕಟ್ ಮಾಡಿದ್ರು ಹೊಲಿಬೇಕಂದ್ರೆ ಸ್ವಲ್ಪ ನೀಟ್ ಫಿನಿಶಿಂಗಲ್ಲಿ ಹೊಲ್ದ್ಬಿಟ್ರೆ ಅದನ್ನು ಚೆನ್ನಾಗಿ ಬಂದ್ಬಿಡ್ತದೆ. ಹಂಗೆ ನಾವು ಎಲ್ಲಿ ಇದು ಮಾಡ್ತೀವೋ ಅಲ್ಲಿ ಮಾತ್ರ ನೋಡಿ ಈ ಥರ ಉಲ್ಟಾ ಮಾಡಿಕೊಂಡು ಫಸ್ಟ್ನೇದಾಗಿ ಇದನ್ನು ಈ ಕಡೆ ತಿರ್ಗಿಸ್ಕೊಳ್ಳಿ. ಹಿಂಗೆ ಟೈಲರ್ಗೆಲ್ಲ ಸ್ವಲ್ಪ ಉಗುರಿಟ್ಕೊಳ್ಳಿ, ಜಾಸ್ತಿ ಎಲ್ಲ ಉಗುರಿಟ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ ಇದನ್ನು ಸ್ವಲ್ಪ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಮಾಡಿಬಿಡಿ. ನೋಡಿ ಅದಷ್ಟು ಕಡೆ ಐರನ್ ಮಾಡ್ದಂಗೆ ಬರುತ್ತೆ. ಅದಾದಮೇಲೆ ಈ ಪೋರ್ಷನ್ ಇರುತ್ತಲ್ಲ, ಈ ಪೋರ್ಷನಿಂದ ಸ್ವಲ್ಪ ರಿಸ್ ತಗೋಬೇಕು. ನಾವು ನಾರ್ಮಲ್ ಆಗಿ ಎಷ್ಟು ತಿರುಗಿಸ್ತೀವೋ ಅದನ್ನು ಅಷ್ಟು ತಿರುಗಿಸ್ಬಿಡಿ ಈ ಥರ ಬೆಳ್ಳಲ್ಲಿ. ಹಿಂಗೆ ತಿರ್ಸಿದ್ವಲ್ಲ ನೋಡ್ಕೋಬೋದು ನೀವು. ಒಂದು ವಿ ಥರ ಬಂದಿದೆ, ಒಂದು ಈ ಥರ ಬಂದಿದೆ, ಒಂದು ಈ ಥರ ಬಂದಿದೆ. ಶೇಪು ಯಾವುದು ಕಂಟಿನ್ಯೂಸ್ ಆಗಿ ಬಂದಿಲ್ಲ. ಇವಾಗ ಏನು ಮಾಡಬೇಕು ಅಂದರೆ ನಾವು ಒಂದು 2-3 ಕಾಯಿನ್ ಅನ್ನೋದು ತಗೋಬೇಕು. ಏನಕ್ಕೆ 2-3 ಕಾಯಿನ್ ತಗೋಬೇಕು, ಒಂದೇ ಕಾಯಿನ್ ಸಾಕಾಗ್ಬೋದು ಅಂತ ಹೇಳ್ಬೋದು. ನಾವು ಹೊಲಿಯೋಕ್ಕೆ ಮುಂಚೆ ಕಟಿಂಗಲ್ಲಿ ಏನು ಮಾಡಿರ್ತೀವಿ ಅಂದರೆ ಒಂದೇ ಕಾಯಿನ ಅರ್ಧ ಶೇಪ್ ಇಟ್ಕೊಂಡಿರ್ತೀವಿ. ಕಟ್ ಮಾಡಬೇಕಾದ್ರೆ ಏನು ಮಾಡಿರ್ತೀವಿ, ಅರ್ಧ ಶೇಪ್ ಅನ್ನೋದು ಇಟ್ಕೊಂಡಿರ್ತೀವಿ. ನೋಡಿ ಈ ಥರ ಮೇಲಕ್ಕೆ ಅರ್ಧ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿರ್ತೀವಿ. ಮತ್ತೆ ಹೊಲಿಯೋಕ್ಕೆ ಸ್ವಲ್ಪ ಮಾರ್ಜಿನ್ ಅನ್ನೋದು ಹೋಗಿರ್ತದೆ. ಅದಕ್ಕೋಸ್ಕರ 2 ಮಾರ್ಜಿನ್, ಒಂದು ಹೊಲಿಯೋ ಮಾರ್ಜಿನ್ ಹಿಂಗೆ ಹೋದಾಗ ಸ್ವಲ್ಪ ಡೌನ್ ಬಂದಿರ್ತದೆ, ಮತ್ತು ಶೇಪನ್ನು ಕರೆಕ್ಟಾಗಿ ತಿರುಗಲ್ಲ. ಒಂದು ಕಾಯಿನ್ ಹಿಂಗೆ ಇಟ್ಕೊಂಡು ನೋಡಿ, ಈ 5 ರೂಪೀಸ್ ಇದು ಮೋಸ್ಟ್ಲಿ ಕರೆಕ್ಟಾಗಿ ಬರ್ಬೋದು ಇದು ಅನಿಸುತ್ತೆ. 5 ರೂಪೀಸ್ ತಗೊಳ್ಳಿ. ಅದರಿಂದ ಅದಕ್ಕೆ ಶೇಪ್ಗೆ ತಕ್ಕಂಗೆ ನಾವು ನೋಡ್ಕೋಬೇಕು. ಇಲ್ಲ ಒಂದೊಂದ್ಸಲಿ ಸ್ವಲ್ಪ ದೊಡ್ಡದಾಗಿ ಹೊಲ್ಕೊಂಡಿರ್ತೀವಿ ಪೇಪರ್ ಕಟ್ ಮಾಡಿಕೊಂಡು, ಆವಾಗ ಏನು ಮಾಡ್ಬೇಕಂತಂದರೆ
ಇನ್ನೊಂದು ಕಾಯಿನ್ ಯಾವ್ದು ಸೂಟೇಬಲ್ ಆಗುತ್ತೋ ಅದನ್ನ ಇಟ್ಕೋಬೇಕಾಗುತ್ತೆ. ನೋಡಿ ಒಳಗಡೆಯಿಂದ ಹಿಂಗೆ ಕಾಯಿನ್ ಇಟ್ಕೊಂಡು ನೋಡಿ ನೀಟಾಗಿ ಹಿಂಗೆ ಉಗುರಲ್ಲಿ ಹಿಂಗೆ ಅನ್ಕೊಳ್ಳಿ. ನೋಡಿ ಹಿಂಗೆ ಅನ್ಕೊಳ್ಳಿ. ಮತ್ತೆ ಇದನ್ನ ಇನ್ನೊಂದು ಸ್ಕಾಲಪ್ಗೆ ಹಾಕಿ ನೀಟಾಗಿ ಹಿಂಗೆ ಎಳ್ಕೊಳ್ಳಿ. ಹಿಂಗೆ ಎಳ್ಕೊಂಡು ಉಗುರಲ್ಲಿ ಹಿಂಗೆ ಅನ್ಕೊಳ್ಳಿ, ಹಂಗೆ ಇರುತ್ತೆ ಅದು. ಮತ್ತೆ ಇನ್ನೊಂದಕ್ಕೆ ಹಾಕಿ ಎಷ್ಟು ಸ್ಕಾಲಪ್ ಇದೋ ಅಷ್ಟು ಸ್ಕಾಲಪ್ ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದ್ರೆ ನೀಟಾಗಿ ಎಳೆಯಿರಿ. ಹಿಂಗೆ ಸ್ವಲ್ಪ ಟೈಟಾಗಿ ಹಿಂಗೆ ಎಳೆದ್ಬಿಟ್ಟು ಉಗುರಲ್ಲಿ ಹಿಂಗೆ ಅನ್ಕೊಳ್ಳಿ. ಅವಾಗ ರೌಂಡ್ ಶೇಪ್ ಬರೋ ನೀಟಾಗಿ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಹೊಲಿಬೇಕಾದ್ರೂ ನೀಟಾಗಿ ಹೊಲ್ಕೋಬೇಕು. ಆದ್ರೂ ನೋಡಿ ಈ ಥರ ಅನ್ಕೊಳ್ಳಿ. ನೋಡಿ ಸ್ವಲ್ಪ ಬಂತು. ಇನ್ನು ಸ್ವಲ್ಪ ಐರನ್ನಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಥರ ಇಟ್ಕೊಂಡಿದ್ದೀವಲ್ಲ, ಮೊದಲನೇದಾಗಿ ನೋಡಿ ಇದು ಸ್ಟ್ರೈಟ್ ಇರುತ್ತಲ್ಲ, ಇದನ್ನ ಸ್ಟ್ರೈಟ್ ಆಗಿರೋದನ್ನ ಐರನ್ ಮಾಡ್ಕೊಳ್ಳಿ. ಇದೇನು ತೊಂದರೆ ಇರಲ್ಲವಲ್ಲ, ಅದಕ್ಕೆ ನೋಡ್ಕೋಬೋದು. ನೋಡಿ ಸ್ಟ್ರೈಟ್ ಆಗಿರೋದನ್ನ ಐರನ್ ಮಾಡ್ಕೊಂಡಿವಿ. ಸ್ಟ್ರೈಟ್ ಆಗಿರೋದು ಯಾರು ಬೇಕಂದ್ರೆ ಹೊಲ್ದು ಬಿಡ್ತಾರೆ. ಮತ್ತೆ ಇವಾಗ ಕಾಯಿನ್ ಹಿಡ್ಕೊಂಡು ಇಷ್ಟೊತ್ತು ಮಾಡಿದ್ವಲ್ಲ, ಇವಾಗ ಸ್ಕೂಲ್ ಡ್ರೈವರ್ನ ಸ್ವಲ್ಪ ಹೆಲ್ಪ್ ತಗೊಳ್ಳಿ. ಯಾಕೆಂತಂದ್ರೆ ನೋಡಿ ಶೇಪ್ಗಳೆಲ್ಲ ಸ್ವಲ್ಪ ರಿಂಕಲ್ಸ್ ಬಂದಿರ್ತವೆ, ಅದಕ್ಕೋಸ್ಕರ ಇದು ಹೆಲ್ಪ್ ತಗೊಂಡು ಎಷ್ಟೇ ದೊಡ್ಡದಾಗಿ ತಗೊಳ್ಳಿ, ನೀವು ಚಿಕ್ಕದಾಗಿ ಸ್ಕಾಲಪ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ ಈ ತರ ಬರ್ತು. ನೋಡಿ ಇದನ್ನ ಸ್ಟ್ರೈಟ್ ಆಗಿ ಹೊಲ್ಕೊಂಡವಲ್ಲ, ಈ ಪೀಸ್ನ ನೋಡ್ಕೋಬಹುದು. ಮತ್ತೆ ನಿಮ್ಗೆಲ್ಲ ಡೌಟ್ ಬಂತು ಅಂತಂದ್ರೆ ನೀಟಾಗಿ ಈ ತರ ಮತ್ತೆ ಇಲ್ಲಿ ಕ್ಯಾನ್ವಾಸ್ ಸೇರ್ಸಿ ಹೊಲಿದ್ದೇನಕ್ಕೆ ಅಂತಂದ್ರೆ ಸ್ಟಿಫ್ ಆಗಿರ್ಲಿ, ಸ್ವಲ್ಪ ಹಿಂಗೆ ಒಂದು ವಾಶ್ ಆದ್ಮೇಲೆ ಹಿಂಗ್ ಫೋಲ್ಡ್ ಆಗದಿರ ಇರ್ಲಿ ಅಂತ. ಕ್ಯಾನ್ವಾಸ್ ಇದ್ರೆ ಅದು ಫೋಲ್ಡ್ ಅನ್ನೋದು ಆಗಲ್ಲ, ಈ ತರ ಅನ್ನೋದು ಬರುತ್ತೆ. ಮತ್ತೆ ಇದನ್ನ ಮಾಮೂಲಿ ಇಲ್ಲಿ ಕಟ್ ಮಾಡ್ಕೊಂಡ್ವಿ. ನೋಡಿ ಈ ಸ್ವಲ್ಪ ಮಾರ್ಜಿನ್ ಇಲ್ಲಿ ಸ್ಟ್ರೈಟ್ ಆಗಿ ಉಕ್ಸ್ ಪಟ್ಟಿಗೆ ಹೊಲ್ಕೊಂಡ್ಬಿಡ್ತೀವಿ. ಮತ್ತೆ ಇದು ಅಷ್ಟೇ, ನಮ್ಗೆ ಎಷ್ಟು ಮಾರ್ಜಿನ್ ಬೇಕೋ 1 ಇಂಚ್ ಅಷ್ಟು ನೋಡ್ಕೊಂಡು ಇದನ್ನ ಈ ತರ ಕಟ್ ಮಾಡ್ಕೊಂಡಿರ್ತೀವಿ. ಇದನ್ನ 1/4 ಇಂಚ್ ಅಷ್ಟು ಹಿಂಗ್ ಫೋಲ್ಡ್ ಮಾಡ್ಕೊಂಡು ಒಂದೇ ಸಮ ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡ್ಕೊಂತೀವಿ ಅಷ್ಟೇ. ನೋಡಿ ಈ ಒಂದ್ ಸೈಡ್ ಹಿಂಗ್ ಬರುತ್ತೆ, ಇನ್ನೊಂದ್ ಸೈಡ್ ಅಂಟಾಪಟ್ಟಿ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಉಕ್ಸ್ಪಟ್ಟಿ ಅಂಟಾಪಟ್ಟಿ ಎರಡು ಈಕ್ವಲ್ದಾಗ ಒಂದೇ ಸಮಾನ ಬರಬೇಕು. ಹೆಂಗು ಎಲ್ಲೂ ಎತ್ಕೊಂದಿರ ಹಿಂಗ್ ಬರಬೇಕು. ಆ ರೀತಿ ಒಂದೇ ಕಲರ್ ಬಟ್ಟೆ, ಒಂದೇ ಕಲರ್ ಯಾವುದೇ ಬಟ್ಟೆ ಇರ್ಬೋದು. ನಿಮ್ಗೆ ತೋರ್ಸೋದಕ್ಕೋಸ್ಕರ ಡಬಲ್ ಕಲರ್ ಹಾಕಿದೀನಿ. ದಾರ ಒಂದ್ ಕಲರ್ 3 ಹಾಕಿದೆ. ಇಲ್ಲ ಅಂತಂದ್ರೆ ಸೇಮ್ ಒಂದೇ ತರ ಈ ತರ ಶೇಪ್ ಅನ್ನೋದು ಬರುತ್ತೆ. ಅದೇ ರೀತಿ ಪೇಪರ್ ಅಲ್ಲಿ ಹಿಂಗ್ ಕಟ್ ಮಾಡ್ಕೊಂಡು ನಾವು ಯಾವ ರೀತಿ ಇದನ್ನ ಸ್ಕಾಲಪ್ ಅಂತೆಲ್ಲ ಪ್ರತಿಯೊಂದನ್ನು ಯಾವ ತರ ಹೊಲ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.